ಯಾವ ಸ್ಕೇಲಲ್ಲಿ ಏನೇನು ಶೇಡಲ್ಲಿ ಬರುತ್ತೆ ಸಿ ಅಂತ. ಸಿ ಸಿ ಸ್ಕೇಲಲ್ಲಿದ್ದಾಗ ಮೇಜರ್ ಆಗಿರುತ್ತೆ. ನಿನ್ನ ಮೋಹನ ಬಂದಾಗ ಸಸ್ಟು ವರ್ಕ್ ಆಗುತ್ತೆ. ಹೇಗೆ ಮೈನರ್ ಥರ್ಡ್ ಆಗ್ತಿದೆ ಅಂದಮೇಲೆ ಎಲ್ಲಿಗೆ ಸಸ್ಟು ಆಗುತ್ತೆ ಅದು? ಯಾವುದಕ್ಕೆ ಮೈನರ್ ಥರ್ಡ್ ಆಗ್ತಿತ್ತು ಅದು ನೆಕ್ಸ್ಟ್ ನೋಟ್ಗೆ ಸಸ್ಟು ಆಗಿಬಿಡುತ್ತೆ. ಅಂದರೆ ಇದೇನಂತಂದರೆ ಎಲ್ಲ ಟೈಮಲ್ಲೂ ನೆನಪಿರಲ್ಲ. ನಿಮ್ಮ ಕ್ವಿಕ್ ರೆಫರೆನ್ಸ್ಗೆ ನೀಟಾಗಿ ಈ ಥರ ಒಂದು ಬರೆದು ಒಂದು ಶೀಟ್ ಮಾಡಿ ಇಟ್ಕೊಂಬಿಟ್ರೆ ಸಿ ಅಂತ ಒಂದು ಇಟ್ಕೊಂಡ್ಬಿಟ್ಟು ಕೀನ ಅದು ಯಾವ್ಯಾವುದಕ್ಕೆ ಏನೇನು ಆಗುತ್ತೆ ಅಂತ ಪ್ರಾಕ್ಟೀಸ್ ಮಾಡ್ಕೋತಾ ಹೋದರೆ, ಈಗ ಹೇಳ್ತೀನಿ ಮೆಥಡು ಅದು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ನಿನಗಾಗ ಫಿಂಗರಿಂಗ್ ಕೂತ್ಕೊಳ್ತಾ ಇದ್ರದ್ದು. ನೀನು ಹಾಗೆ ಜನ್ರಲ್ ಆಗಂತೂ ನೆನ್ಪಿಟ್ಕೊಳ್ಳೋಕೆ ಆಗೋದೇ ಇಲ್ಲ. ಇಟ್ಸ್ ಹ್ಯೂಮನ್ಲಿ ಲೈಕ್ ತುಂಬ ಚಾಲೆಂಜಿಂಗ್ ಅದು. ಸೊ ಒಂದು ಸೀಕ್ವೆನ್ಸ್ ಬೇಕು ಹ್ಯೂಮನ್ ಬ್ರೈನ್ಗೆ, ಯಾವಾಗಲೂ ಒಂದು ಸ್ಟೋರಿ ಬೇಕು, ಒಂದು ಸೀಕ್ವೆನ್ಸ್ ಬೇಕು ಮೆಮೊರಿಗೆ. ಇದನ್ನು ಸುಮ್ಮನೆ ಹಾಗೆ ನೀನು ನೋಡ್ಬಿಟ್ಟು ಹಿಂಗೆ ನೆನ್ಪಿಟ್ಕೋತೀನಿ ಅಂದರೆ ಇವ್ರು ನಾಟ್ ಎ ಕಂಪ್ಯೂಟರ್. ಸುಮ್ಮನೆ ಹಿಂಗೆ ಫೋಟೋ ತೆಗೆದ್ಬಿಟ್ಟು ಮೈಂಡಲ್ಲಿ ಇಟ್ಕೊಂಬಿಟ್ಟು ಹಿಂಗೆ ಓಪನ್ ಮಾಡ್ತೀನಿ ನೋಡ್ತೀನಿ ಬರುತ್ತೆ ಅಂತ ಆಗೋದೇ ಇಲ್ಲ. ಆ ಥರ ಎಲ್ಲ ಥಿಂಕು ಮಾಡಬಾರ್ದು. ಸೊ ಇಂಪಾಸಿಬಲ್ ಥಿಂಗ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಪಾಸಿಬಲ್ ಇರೋದನ್ನು ಪಾಲಿಷ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದು ಏನಕ್ಕೆ ಬೇಕು ಅಂದರೆ ಟೆಕ್ನಿಕಲಿಟೀಸು, ನಿನಗೆ ಥಿಯರಿ ಯಾವಾಗ ನಿನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಕು ಜಸ್ಟ್ ಲೈಕ್ ಅ ಗೈಡ್. ಇದು ನಿನ್ನ ಕಣ್ಣು ಮುಂದೆ ಇರುತ್ತೆ, ತಕ್ಷಣ ನೆನಪಾಗುತ್ತೆ ಎಫಲ್ಲಿ ಸಿ ಏನು ಬರುತ್ತೆ ಅಂತ ತಕ್ಷಣ ನೋಡಿದ್ರೆ ಇಲ್ಲಿ ಎಫ್ ಎ ಸಿ ಮೇಜರ್ ಬರುತ್ತೆ, ಮೇಜರ್ ಫಿಫ್ತ್ ಎಫ್ಗೆ, ಅದು ಆಬ್ವಿಯಸ್ಲಿ ನಿನಗೆ ಗೊತ್ತು. ಸೊ ಆ ಥರ ಸ್ಪೆಷಲ್ ಕೇಸಸ್ ಎಲ್ಲಲ್ಲಿ ಏನೇನು ಬರುತ್ತೆ ಅಂತ ನೋಡ್ಕೋಬೋದು ಈ ಥರ ಅಷ್ಟೇ. ಓಕೆನಾ? ಆ ಪರ್ಟಿಕ್ಯುಲರ್ ಸಾಂಗು ಕಂಪೋಸಿಷನ್ ಬರುತ್ತಲ್ಲ ಆವಾಗ ಫಾರ್ ಎಕ್ಸಾಂಪಲ್ ಈಗ D7 ಬೇಕು ನಿನಗೆ. ಎಲ್ಲಿ ಡಿಗೆ ಸಿ 7th ಆಗಬೇಕು. ಯಾಕೆ 7th ಆಗುತ್ತೆ ಅಂತಂದರೆ ಯಾವ ರಾಗ ಬಂದರೆ 7th ಆಗುತ್ತೆ ನಿನಗೆ? ಅದು ನಾಟ ಭೈರವಿ ಬಂದಾಗ 7th ಬೇಕು ನಿನಗೆ, ರೈಟ್? ಆಗ ನಟ ಭೈರವಿ ಬಂದಾಗ ಯು ಕ್ಯಾನ್ ಅಪ್ಲೈ ದಿ 7th ಕಾರ್ಡ್. ಅದೇ ನೀನು 3rd ಎಲಿಮಿನೇಟ್ ಮಾಡಿ 5th ಅದನ್ನು ಆ್ಯಡೆಡ್ 9th ರೂಟ್ ಪ್ಲೇ ಮಾಡಿದ್ರೆ ಸಸ್ಟು ಆಗೋಗುತ್ತೆ. ಸೊ ಇಷ್ಟೇ ಟೆಕ್ನಿಕ್ಸು. ಈ ಥರ ಏನು ಎಲಿಮಿನೇಟ್ ಮಾಡಿದ್ರೆ ಏನು ಸೌಂಡ್ ಏನು ಶೇಡ್ಸ್ ಬರುತ್ತೆ. ಸೊ ನಾವು ಯಾರ ಜೊತೆ ಇದ್ದಾಗ ಹೆಂಗಿರ್ತೀವಿ ಹಾಗೆ, ನಮ್ಮ ಪೇರೆಂಟ್ಸ್ ಜೊತೆ ಇದ್ದಾಗಲೇ ಒಂಥರ ಇರ್ತೀವಿ, ಫ್ರೆಂಡ್ಸ್ ಜೊತೆ ಇದ್ದಾಗಲೇ ಒಂಥರ ಇರ್ತೀವಿ, ನಮ್ಮ ಶೇಡ್ಸ್ ಬೇರೆ ಬೇರೆ ಇರುತ್ತೆ. ಸೊ ಹಂಗೆ ಕಾರ್ಡ್ಸ್ ಅಷ್ಟೇ, ಒಂದೊಂದು ಕೀ ಜೊತೆ ಬಂದಾಗ ಅದ್ರ ಸೌಂಡಿಂಗ್, ಅದ್ರ ಶೇಡ್ಸು, ಎಮೋಷನ್ಸು, ಅದು ಎಮೋಟ್ ಮಾಡೋ ರೀತಿ ಬೇರೆ ಬೇರೆ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕಲ್ಟಿವೇಟ್ ಯುವರ್ ಸ್ಕಿಲ್ಸ್. ಆಯಿತಾ? ಬರ್ಕೊಂಡ್ಯಾ? ಫಸ್ಟು ಸಿ ಮೇಜರ್ ಪ್ಲೇ ಮಾಡ್ಕೊ, ಡಿಗೆ ಬರ್ತೀಯ. ಏನು ಮಾಡಿದೆ ನಾನು? ಪಿಂಕಿನಲ್ಲಿರೋ ಕೀ ಹಾಗೆ ಇದೆ ನಂದು ಕೈ. ಓಕೆ, ಡಿ ಬಂದೆ ನಾನು, 5th ತಗೊಂಡೆ ಡಿದು, ರೈಟ್ ಹ್ಯಾಂಡಲ್ಲಿ ಡಿ. ಏನಂತೀಗ ಅದು ಡಿಗೆ 7th ಆಯಿತು. ಓಕೆನಾ? ನೆಕ್ಸ್ಟು ಈಗ ಚೇಂಜ್ ಮಾಡ್ತಾಯಿದ್ದೀನಿ. ಈಗ ಏನಾಗಬೇಕು ನಾನು ಮಾಡಬೇಕಂದ್ರೆ, ಈಗ ನೀನಾಗ 5th ತೆಗೆದುಬಿಡು, ಇದು ಈ 6th ಆಯಿತು. ಎಫ್ಗೆ ಮೇಜರ್ 5th, ರೈಟ್? ನೋಡಿ ಎಫ್ಗೆ ಮೇಜರ್ 5th ಅಲ್ಲ. ನೆಕ್ಸ್ಟು ಜಿಗೆ ಪ್ಲೇ ಮಾಡ್ತೀಯ. ಅದನ್ನೇ ಜಿಗೆ ಏನು ಬರುತ್ತೆಪ್ಪ? ಏನಾಯಿತು? sus4 ಆಯಿತಾ? ನೆಕ್ಸ್ಟ್ ಅಲ್ಲಿಂದ ಬಂದರೆ ಎ ಅಂತ ಪ್ಲೇ ಮಾಡ್ತೀಯ. ಎ ಸಿ, ಅದು ಏದು ಪಾ ಏನು? ಇದನ್ನು 3 ಪ್ಯಾಟ್ರನ್ ಪ್ರಾಕ್ಟೀಸ್ ಮಾಡ್ಕೊಂಬಿಡು. ಈ ಥರ sus4 ಬರುವಾಗ ಎಲ್ಲಿ ಬರಬೇಕದು? ಹೀಗೆ ಜಿ sus4,